ರಾಜ್ಯ ಬಿಜೆಪಿಯ ಕಚೇರಿಯನ್ನ ಸ್ಫೋಟ ಮಾಡುವಂತ ನಿಟ್ಟಿನಲ್ಲಿ ಒಂದು ಸಂಚು ರೂಪಿಸಲಾಗಿತ್ತು ಅನ್ನುವಂತ ವಿಚಾರ ಏನ್ ಬಯಲಾಗಿತ್ತು ಅಂದ್ರೆ ಈ ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟಂಗೆ ಏನಿದ್ದ ಸ್ಫೋಟ ಮಾಡಿದಂತ ವ್ಯಕ್ತಿ ಮೊದಲಿಗೆ ಆತ ಬಿಜೆಪಿ ಕಚೇರಿಯನ್ನ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ರೂಪಿಸಿದ್ದ ಅಂತ ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಇದು ರಾಜಕೀಯ ವಿಚಾರವಾಗಿ ಒಂದು ಸಂಗತಿಯಾಗಿ ಮಾರ್ಪಟ್ಟಿದೆ. ಏನು ಯಾದಗಿರಿಯಲ್ಲಿ ಸಚಿವ ದರ್ಶನಾಪುರ ಏನ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಎನ್ಐಎ ವರದಿ ಕೊಟ್ಟಿದೆ ಅಂದ್ರೆ ಅದು ಅವರದ್ದೇ ವರದಿ, ಅವ್ರಿಗೆ ಬೇಕಾದಂಗೆ ವರದಿ ಕೊಡ್ತಾರೆ. ಬೆದರಿಕೆ ಇದೆ ಅಂತ ಅಂದ್ರೆ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯ. ಹಾಗಾದ್ರೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಾರಾ? ಕೇಂದ್ರದ ಏಜೆನ್ಸಿಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಶರಣಬಸಪ್ಪ ದರ್ಶನಾಪುರ ಹೇಳಿಕೆಯನ್ನ ಕೊಟ್ಟರೆ. ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ ಹಿಂದೆನೂ ಕೂಡ ಮಲ್ಲೇಶ್ವರಂನಲ್ಲಿರುವಂತ ಬಿಜೆಪಿಯ ಕಚೇರಿ ಬಳಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇವರು ಈ ತರದ ಹೇಳಿಕೆ ಕೊಟ್ಬಿಟ್ಟು ಹಿಂಗಾಗ್ಲೇ ಇಲ್ಲ, ಅವ್ರು ಈ ತರದವ್ರು ಅಲ್ಲೇ ಅಲ್ಲ ಅಂತ ಈ ತರದ ಏನು ಉಗ್ರಕ್ಕೆ ಸಂಬಂಧಪಟ್ಟಾಗಿನ ಸಾಫ್ಟ್ ಕಾರ್ನರ್ ಇರುವಂತವ್ರನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರ ಯಾರಾದ್ರೂ? ಅದಕ್ಕೆ ಕುಲಂಕುಷವಾಗಿ ಚರ್ಚೆ ಆಗಲಿ. ಅವ್ರಿಗೆ ಯಾರು ಅವರೆಲ್ಲ ಬಿಜೆಪಿದ ಬೇರೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅವ್ರಿಗೆ ಯಾರು ಮುಟ್ಲಕ್ ಹೋಗ್ತಾರೆ? ಅವ್ರದೇ ಆದ ಎನ್ಐ ಅವ್ರದೇ ಆದ ಎಲ್ಲ ಅವ್ರದೇ ಬೇಕಾದ ಕೊಟ್ಕಂತಾರ ಅವ್ರು. ಅಂದ್ರೆ ಅದು ಮಾಡ್ಲಕತ್ತಾರ. ಮತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಲ್ಲ. ಅವರೆಲ್ಲ ಬಿಜೆಪಿದ ಬೇರೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅವ್ರಿಗೆ ಯಾರು ಮುಟ್ಲಕ್ ಹೋಗ್ತಾರೆ? ಅವ್ರದೇ ಆದ ಎನ್ಐ ಅವ್ರದೇ ಆದ ಎಲ್ಲ ಅವ್ರದೇ ಬೇಕಾದ ಕೊಟ್ಕಂತಾರ ಅವ್ರು. ಅಂದ್ರೆ ಅದು ಮಾಡ್ಲಕತ್ತಾರ. ಮತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಲ್ಲ. ಅವರೆಲ್ಲ ಬಿಜೆಪಿದ ಬೇರೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅವ್ರಿಗೆ ಯಾರು ಮುಟ್ಲಕ್ ಹೋಗ್ತಾರೆ? ಅವ್ರದೇ ಆದ ಎನ್ಐ ಅವ್ರದೇ ಆದ ಎಲ್ಲ ಅವ್ರದೇ ಬೇಕಾದ ಕೊಟ್ಕಂತಾರ ಅವ್ರು. ಅಂದ್ರೆ ಅದು ಮಾಡ್ಲಕತ್ತಾರ. ಮತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಆಯ್ತಲ್ಲ.